ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬೆಳಗಾವಿಯಲ್ಲಿ 400 ಕೋಟಿ ರಾಬರಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರುವಂತಹ ಸಂದೀಪ್ ಪಾಟೀಲ್ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ದೂರುದಾರ ಸಂದೀಪ್ ಪಾಟೀಲ್ನನ್ನ ಕಿಡ್ನ್ಯಾಪ್ ಮಾಡಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು. ಆದರೆ ಈಗ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇದು 400 ಕೋಟಿಯಲ್ಲ, 1,000 ಕೋಟಿಯ ಪ್ರಕರಣ. ರದ್ದಾಗಿರುವಂತಹ 2,000 ಮುಖಬೆಲೆ ನೋಟುಗಳು ಗಾಯಬಾಗಿದ್ದಾವೆ. ಕಂಟೈನರ್ ಹೈಜಾಕ್ ಮಾಡಿದ ಬಳಿಕ ಆರೋಪಿಗಳು ಬೇಡಿಕೆ ಇಟ್ಟಿದ್ರು. ಅಂದರೆ ಆ ಕಂಟೈನರ್ನ ಯಾವಾಗ ಹೈಜಾಕ್ ಮಾಡಿದ್ರು, ಅದಾದ ಬಳಿಕ ಕಂಟೈನರ್ ಹೈಜಾಕ್ ಮಾಡಿದವರು ಬೇಡಿಕೆ ಇಟ್ಟಿದ್ರು ದುಡ್ಡಿಗಾಗಿ. ಉದ್ಯಮಿ ಕಿಶೋರ್ಗೆ ನನ್ನ ಹೆಸರಿನಿಂದ ಕರೆ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ರದ್ದಾಗಿರುವ 400 ಕೋಟಿ ಬೇಕಿದ್ರೆ ನನಗೆ 100 ಕೋಟಿ ಕೊಡಿ ಅಂತ ಕರೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಿಶೋರ್ ಸಹಚರರು ಕಿಡ್ನ್ಯಾಪ್ ಮಾಡಿ ನನಗೆ ಚಿತ್ರಹಿಂಸೆ ಕೊಟ್ಟರು. ಇಬ್ಬರು ಪೊಲೀಸರಿಂದ ಬೆದರಿಕೆ ಕೂಡ ಹಾಕಿದ ಆರೋಪ ಕೇಳಿಬರ್ತಾ ಇದೆ. ಇಬ್ಬರು ಪೊಲೀಸರು ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ संदीप पाटील गंभीर आरोप ಮಾಡಿದ್ದಾರೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे. तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर सावळ्याला व्हॉट्सअप कॉल करत 100 कोटीची मागणी करत होते व त्याला किशोर सावळ्याला माझा फोटोही त्यांनी व्हॉट्सअपला. ಇನ್ನು ಇದು ಸಂದೀಪ್ ಪಾಟೀಲ್ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ. 100 ಕೋಟಿಯಲ್ಲ, 1,000 ಕೋಟಿ ರೂಪಾಯಿಯ ಪ್ರಕರಣ ಇದು ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ 2 ಕಂಟೈನರ್ಗಳಲ್ಲಿ 400 ಕೋಟಿ ಹಣ, ಹಳೆ ನೋಟುಗಳೇನಿದ್ದಾವೆ 500 ರೂಪಾಯಿ ನೋಟುಗಳು, ಅದನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ರು. ಇದೇ ವೇಳೆ 2 ಕಂಟೈನರ್ಗಳನ್ನು ಗಾಯಬ್ ಮಾಡಿದ್ದಾರೆ ಅಂತ ಸಂದೀಪ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ 100 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಅಂದರೆ ಯಾರು ಕಂಟೈನರನ್ನು ಗಾಯಬ್ ಮಾಡಿದರು, ರಾಬರಿ ಮಾಡಿದರು, ಆ ರಾಬರಿ ಮಾಡಿದವರು ನನ್ನ ಹೆಸರಿನಲ್ಲಿ 100 ಕೋಟಿ ರೂಪಾಯಿ ಕೊಡಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದರು. ಹೀಗಾಗಿ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು. ನನ್ನನ್ನು ಕಿಡ್ನ್ಯಾಪ್ ಮಾಡಿ ನಿರಂತರವಾಗಿ ಟಾರ್ಚರ್ ಕೊಟ್ಟರು. ಹೇಗೋ ಅಲ್ಲಿಂದ ಜೀವ ಉಳಿಸ್ಕೊಂಡು ಬಂದೆ. ಈಗ ಪ್ರಕರಣ ದಾಖಲು ಮಾಡಿದ್ದೀನಿ. ನನ್ನ ಜೀವ ಏನಾದರೂ ಹೋಗಿದ್ದೆ ಆದರೆ